ಪ್ರತಿಭಟನೆ ಏನಕ್ಕೆ ಮಾಡಿದಿರಿ ಅಂತೇಳಿ ತಮಗೆಲ್ಲ ಗೊತ್ತಿದೆ. ಏನಿವತ್ತಿನ ದಿವಸ ಪ್ರಜ್ವಲ್ ಪ್ರಕರಣ ಇಟ್ಕೊಂಡು ರಾಜ್ಯ ಸರ್ಕಾರ JDS ಪಕ್ಷವನ್ನು, ದೇವೇಗೌಡರು ಸಾಹೇಬ್ರ ಕುಟುಂಬವನ್ನು ರಾಜಕೀಯವಾಗಿ ಅವರಿಗೆ ಹಿನ್ನಡೆ ಮಾಡಬೇಕು ಅನ್ನೋದೇ ಒಂದೇ ದುರುದ್ದೇಶ. ಅದು ಬಿಟ್ಟರೆ ಬೇರೆ ಇನ್ನೇನು ರಾಜ್ಯದಲ್ಲಿ ಯಾರು ಈ ಒಂದು ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ನಿಜವಾಗ್ಲೂ ಸಹ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಿಂಚಿತ್ತೂ ಸಹ ಇಲ್ಲ. ಅವ್ರದ್ದು ಒಂದೇ ಅಜೆಂಡಾ, ಏನು ಪ್ರಜ್ವಲ್ ಪ್ರಕರಣ ಇದೆ ಆ ಪ್ರಕರಣವನ್ನು ಇಟ್ಕೊಬೇಕು, ಆ ಪ್ರಕರಣದಲ್ಲಿ ದೇವೇಗೌಡರು ಸಾಹೇಬ್ರ ಕುಟುಂಬಕ್ಕೆ, ಕುಮಾರಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ಮಂತ್ರಿಗಳ ಆದಿಯಾಗಿ ಇವತ್ತು ಆ ದೇವರಾಜೇಗೌಡ ವಕೀಲರ ಜೊತೆ ಏನು ಆ ಶಿವರಾಮೇಗೌಡ ಮಾತಾಡಿರ್ತಕ್ಕಂಥ ವಿಡಿಯೋ ಇದೆಯಲ್ವಾ, ತಾವೆಲ್ಲ ನೋಡಿದ್ದೀರಿ ಯಾವ ರೀತಿ ಮಾತಾಡಿದ್ದಾರೆ. ಇವತ್ತು ಅವ್ರ ಆಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಇಂಥ ಒಬ್ಬ ನೀಚ ದೇವೇಗೌಡರು ಸಾಹೇಬ್ರ ಕುಟುಂಬದ ಬಗ್ಗೆ ಮಾತನಾಡ್ತಾರಲ್ಲ, ಇವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಆಮೇಲೆ SIT ನೇಮಕ ಮಾಡಿದ್ದೀರಿ ನೋಡ್ರಿ. ಪ್ರಜ್ವಲ್ ಅವರು ತಪ್ಪು ಮಾಡಿದರೆ ಅವ್ರು ಈಗಾಗಲೇ ಪಕ್ಷದಿಂದನೂ ಕ್ರಮ ಕೈಗೊಂಡಿದ್ದೀರಿ. ತಪ್ಪು ಮಾಡಿದರೆ ನಮ್ಮದೇನು ಈ ನೆಲದ ಕಾನೂನು ನಡೆಯಲಿ, ಯಾವುದೇ ಬೇಕಾದ್ರೆ ಶಿಕ್ಷೆ ಆಗಲಿ, ತೊಂದರೆ ಇಲ್ಲ. ಆದರೆ ಏನು ಮಾಡ್ತಾಯಿದ್ದಾರೆ? ಕುಮಾರಣ್ಣವ್ರಿಗೆ ಕೆಟ್ಟ ಹೆಸರು ತರಬೇಕು, ಈ ರಾಜ್ಯದಲ್ಲಿ ಒಕ್ಕಲಿಗರಿಗೆ ನಾನು ಅಧಿಪತಿ ಆಗಬೇಕು, ಈ ರೀತಿ ಒಂದು ಪ್ರಕರಣ ಇಟ್ಕೊಂಡು ಕುಮಾರಣ್ಣವ್ರ ಹೆಸರು ಹೇಳ್ಬಿಡಿ, ಎಲ್ಲ ಅವರೇ ಹಂಚಿದ್ದು ಅಂತ ಹೇಳ್ಬಿಡಿ. ದೇವೇಗೌಡರು ಸಾಹೇಬ್ರು ಇನ್ನೂ ಅವರು ಸಾವನ್ನು ಬಯಸ್ತಾನೆ ಅಂತಂದರೆ ಈ ಮನುಷ್ಯನಿಗೆ ನಮಗೆ ಭಾಳ ಅದ್ರಕ್ಕಿಂತ ಕೆಟ್ಟ ಪದ ಬಳಸಿ ಮಾತಾಡ್ಬೋದು. ಆದರೆ ಅದು ನಮ್ಮ ಸಂಸ್ಕೃತಿ ಅಲ್ಲ. ಸಿಟ್ಟಲ್ಲಿ ನಾವು ಮಾತಾಡ್ತೀವಿ, ಆದರೆ ಇನ್ನೊಬ್ಬರು ಸಾವನ್ನು ಬಯಸಲ್ಲ. ಸಿಟ್ಟಲ್ಲಿ ನಾವು ಕೆಲವು ಕೆಟ್ಟ ಪದನೂ ಬಯಸ್ಬಿಡ್ತೀವಿ ಒಂದೊಂದು ಸತಿ. ಹಾಗಾಗಿ ಈ ರೀತಿ ಇನ್ನೊಬ್ಬರು ಸಾವನ್ನು ಬಯಸಿಲ್ಲ. ಇನ್ನೊಂದು ಯಾವುದೋ ಒಂದು ಖಾಸಗಿ ಚಾನಲ್ ವ್ಯಕ್ತಿ ದೇವೇಗೌಡರು ಕುಟುಂಬದವ್ರ ಬಗ್ಗೆ ಭಾಳ ಕೆಟ್ಟ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾನು ಆ ಮನುಷ್ಯನ ಬಗ್ಗೆ ಈಗಾಗಲೇ ನಾನು ನ್ಯಾಯಾಲಯದಲ್ಲಿ ದಾವನ ಒಂದಲ್ಲ ಎರಡಲ್ಲ 6 ಕೇಸನ್ನು ಹಾಕಿದ್ದೀನಿ. 6 ಕೇಸು ಎಲ್ಲ ಸಹ ವಿಚಾರಣಾ ಹಂತದಲ್ಲಿದ್ದಾವೆ. ಹೈಕೋರ್ಟಲ್ಲೂ ಸಹ ಈಗಾಗಲೇ ಎಂಟ್ರಿ ಮಾಡ್ರು ಕೊಟ್ಟಿದ್ದಾರೆ. ನಾವು ಕೋರ್ಟಲ್ಲಿದ್ದಾಗ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ವಕೀಲರು. ಯಾವುದೇ ಕಾರಣಕ್ಕೂ ನೀವು ಮಾತನಾಡೋದು ಬೇಡ ಅಂತ. ಹಾಗಾಗಿ ನ್ಯಾಯ ಸಿಗುತ್ತೆ. ಅದಕ್ಕೋಸ್ಕರ ನಾವು ಭಾಳ ತಾಳ್ಮೆ ವಹಿಸಿದ್ದೀವಿ. ಆದರೆ ನ್ಯಾಯಾಲಯದಲ್ಲಿ ಒಂದು ದಿವಸ ಅಂತಿಮವಾಗಿ ಭಾಳ ದೂರ ಇಲ್ಲ, ಭಾಳ ಕೆಲವೇ ದಿನಗಳಲ್ಲಿ ತೀರ್ಪು ಬರ್ತದೆ. ಆವತ್ತು ಈ ನೆಲದ ಕಾನೂನು ಆ ಮನುಷ್ಯ ಒಂದು ಖಾಸಗಿ ಚಾನಲ್ ವ್ಯಕ್ತಿಗೆ ಯಾವ ರೀತಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ ಆವತ್ತು ತೋರಿಸ್ತೀವಿ ನಾವು. ಅದವರು ಸಹ ಮಾತಾಡೋದು. ಅಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ಹೇಳಿದ್ದಾರೆ, ಈ ತನಿಖೆ SIT ಮೇಲೆ ನಂಬಿಕೆ ಇಲ್ಲ, CBI ಬೇಕು ಅಂತ ಹೇಳಿ. ನಾವು ದೇವನಿಂದ ಹೇಳ್ತಾ ಇದೀವಲ್ಲ, ಹೌದು ಅವ್ರು ಹೇಳ್ತಾ ಇರೋದು ಕರೆಕ್ಟು. ಏನು ವಿಜೇಂದ್ರ ಅವ್ರು ಹೇಳಿದ್ದಾರೆ, ನಮಗೆ SIT ಬಗ್ಗೆ ಆಗಲಿ ಈ ರಾಜ್ಯದಲ್ಲಿ ಸಚಿವರು ಸಹ ಶಾಮೀಲಾಗಿದ್ದಾರೆ, ಹಾಗಾಗಿ ನಮಗೆ SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ, CBI ಕೊಡಿ ಅಂತಲೇ ನಾವು ಹೇಳ್ತಾ ಇರೋದು. CBI ಕೊಟ್ಬಿಡಲಿ ಈ ಪ್ರಕರಣವನ್ನು. ಮದ್ದೂರು ಉದಯ್ ಅವರು ಒಂದು ಮಾತು ಹೇಳಿದ್ದಾರೆ, ಕುಮಾರಣ್ಣವ್ರ ಪರ್ಸನಲ್ ನೋಡ್ರಿ, ಕುಮಾರಣ್ಣವ್ರ ವೈಯಕ್ತಿಕವಾದ ವಿಚಾರನ ಪ್ರಸ್ತಾಪ ಮಾಡಿರೋ ತಾವೆಲ್ಲ ತೋರಿಸಿದ್ದೀರಿ. ಕುಮಾರಣ್ಣವ್ರ ವೈಯಕ್ತಿಕ ಅವ್ರ ಕುಟುಂಬದವ್ರು ಮಾತಾಡ್ತಾರೆ, ಇವನಿಗೂ ಅದಕ್ಕೂ ಏನು ಸಂಬಂಧ? ಇವನು ಯಾರು? ಇವನು ಒಬ್ಬ ಈ ರಾಜ್ಯದಲ್ಲಿ ಇಸ್ಪಿಟ್ ದಂಧೆಕೋರ. ಇಸ್ಪಿಟ್ ಎಷ್ಟಿದೆ ಅವ್ರದ್ದು ಇಸ್ಪಿಟ್ ಅಡ್ಡೆಗಳು. ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ದೇಶ ಬಿಟ್ಟು ಪರಾರಿಯಾಗಿದ್ದಂತ ತಾವೆಲ್ಲ ತೋರಿಸಿದ್ದೀರಿ. ಯಾಕೆ ಓಡೋದ? ಸತ್ಯ ಹರಿಶ್ಚಂದ್ರ ಅಲ್ವಾ? ಯಾಕೆ ಓಡೋದ? ಅವನು ಮಾತಾಡ್ತಾ ಇರತಕ್ಕಂಥ ಮಾತುಗಳು, ಅವನ ಪದ ಬಳಕೆ ಯಾವ ರೀತಿ ಇದೆ? ಅವನಿಗಿಂತ 100 ಪಟ್ಟು ಕೆಟ್ಟ ಪದ ಉಪಯೋಗಿಸಿ ಮಾತನಾಡೋದು ಬರ್ತದೆ. ಆದರೆ ಕೆಸಿನ ನಡೆಸ್ತಕ್ಕಂಥವ್ರು, ಇಸ್ಪಿಟ್ಟು ಅಡ್ಡೆ ನಡೆಸ್ತಕ್ಕಂಥವ್ರು, ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು, ಇಂಥವರಿಂದ ದೇವೇಗೌಡರು ಕುಟುಂಬದವರು ಪಾಠ ಕಲಿತಕ್ಕಂಥ ಅಗತ್ಯ ಇದೆಯಾ? ಅವನೇನೋ ತಿಳ್ಕೊಂಡಿದ್ದಾನೆ, ಆ ಕುಟುಂಬದವ್ರ ಬಗ್ಗೆ ಮಾತನಾಡ್ಬಿಟ್ರೆ ನನಗೇನೋ ಭಾಳ ಕಿರೀಟ ಬರುತ್ತೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ದೇವೇಗೌಡರು ಸಾಹೇಬ್ರ ಕುಟುಂಬ ಏನು, ಅವ್ರ ಬಗ್ಗೆ ಮಾತನಾಡೋದಕ್ಕೆ ಜನ ಅವನಿಗೆ ಯಾವ ರೀತಿ ತಕ್ಕ ಪಾಠವನ್ನು ಕಳಿಸ್ತಂತೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ.